ನಮಸ್ಕಾರ. ಪವರ್ ಟಿವಿಯ ವೀಕ್ಷಕರಿಗೂ ಮತ್ತು ನಮ್ಮ ಎಲ್ಲ ದೇಶ ಬಾಂಧವರಿಗೂ ಇವತ್ತಿನ 74ನೇ ಸ್ವತಂತ್ರ ದಿನಾಚರಣೆಯ ಶುಭಕಾಮನೆಗಳು, ಶುಭಾಶಯಗಳು. ಇವತ್ತಿನ ಅವಲೋಕನ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವವಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 73 ವರ್ಷಗಳಾಯಿತು. ಈ 73 ವರ್ಷಗಳ ಅವಧಿಯಲ್ಲಿ ನಾವೆಲ್ಲ ಅನೇಕ ಸಂಗತಿಗಳನ್ನು ಆಗಾಗ್ಗೆ ಮೆಲುಕು ಹಾಕ್ತಾ ಬಂದಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಕಥಾನಕ, ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆ, ಅವರ ಕೊಡುಗೆ ಇತ್ಯಾದಿಗಳನ್ನೆಲ್ಲ ಪದೇ ಪದೇ ನಾವು ಶಾಲಾ ವಿದ್ಯಾರ್ಥಿಗಳಾಗಿದ್ದಾಗಿಂದ ಪ್ರೌಢಾವಸ್ಥೆಗೆ ಬಂದ ಮೇಲೆ ವಿಶೇಷ ಗ್ರಂಥಗಳ ಅವಲೋಕನದ ಮೂಲಕ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಸ್ವತಂತ್ರ ಭಾರತದ ಪ್ರಜೆಗಳಾದ ನಾವೆಲ್ಲ ಒಂದು ಮಹತ್ವದ ಸಂಗತಿಯನ್ನು ಅಲಕ್ಷಿಸ್ತಾ ಬಂದಿದ್ದೇವೆ ಅಂತ ನಮಗನ್ಸುತ್ತೆ. ಅದೇನು ಅಂತಂದರೆ, ಸ್ವತಂತ್ರ ಭಾರತದ ಪ್ರಪ್ರಥಮ ಸರ್ಕಾರ ಯಾವ ರೀತಿ ಇತ್ತು, ಸ್ವತಂತ್ರ ಭಾರತದ ಪ್ರಪ್ರಥಮ ಮಂತ್ರಿಮಂಡಲ ಹೇಗಿತ್ತು, ಅದರಲ್ಲಿದ್ದ ಮಹನೀಯರು ಎಂಥವರು, ಅವರ ಶೈಕ್ಷಣಿಕ ಹಿನ್ನೆಲೆ ಏನಿತ್ತು, ಅವರ ಹೋರಾಟದ ಹಿನ್ನೆಲೆ ಏನಿತ್ತು, ಅವರ ಸಾಮಾಜಿಕ ಹಿನ್ನೆಲೆ ಏನಿತ್ತು ಮತ್ತು ಅವರ ಮಹತ್ ಸಾಧನೆಗಳೇನಿದ್ವು, ನಾವು ಹೆಚ್ಚು ನಿಖರವಾಗಿ ಆ ಬಗ್ಗೆ ನಾವು ಸಿಂಹಾವಲೋಕನ ಮಾಡಿಯೇ ಇಲ್ಲ ಅಂತ ಕಾಣುತ್ತೆ. ಇವತ್ತು ಪವರ್ ಟಿ ವಿ ಅಂಥ ಒಂದು ವಿಶೇಷ ಪ್ರಯತ್ನವನ್ನು ಮಾಡ್ತಾಯಿದೆ. ಸ್ವತಂತ್ರ ಭಾರತದ ಪ್ರಪ್ರಥಮ ಮಂತ್ರಿಮಂಡಲದ ಪ್ರಮಾಣ ವಚನ ಜರುಗಿದ್ದು 15ನೇ ಆಗಸ್ಟ್ 1947. ಅಲ್ಲಿವರೆಗೂ ಯಾವುದೇ ಮಂತ್ರಿಮಂಡಲ ಇರಲಿಲ್ಲ ಅಂತಲ್ಲ, ಅಲ್ಲಿವರೆಗೂ ಒಂದು ಮಧ್ಯಕಾಲೀನ ಮಂತ್ರಿಮಂಡಲ ಇತ್ತು. ಸೆಪ್ಟೆಂಬರ್ 2, 1946ಕ್ಕೆ ಆವತ್ತಿನ ಸಂವಿಧಾನ ಸಭೆಯ ಮೂಲಕವೇ ಒಂದು ಮಧ್ಯಕಾಲೀನ ಮಂತ್ರಿಮಂಡಲ ರಚನೆ ಆಗಿತ್ತು. ಅದರ ಮುಖ್ಯಸ್ಥರು ಆಗ ರಾಷ್ಟ್ರಪತಿ ಇರಲಿಲ್ಲ. ಆವತ್ತಿನ ವೈಸ್ರಾಯ್, ಮೊದಲು ಲಾರ್ಡ್ ವೇವಲ್, ತದನಂತರ ಲಾರ್ಡ್ ಮೌಂಟ್ ಬ್ಯಾಟನ್ ಅವರೇ ಆ ವೈಸ್ರಾಯ್ಸ್ ಕೌನ್ಸಿಲ್ ಅಂತ ಕರೀತಾ ಇದ್ದರು. ಆ ವೈಸ್ರಾಯ್ ಕೌನ್ಸಿಲ್ಗೆ ಮುಖ್ಯಸ್ಥರೇ ವೈಸ್ರಾಯ್. ಈ ಮಧ್ಯಕಾಲೀನ ಸರ್ಕಾರದ ಉಪಾಧ್ಯಕ್ಷರು ಇನ್ಯಾರೂ ಅಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರೂರವರೇ. ಸಹಜವಾಗಿ ಮುಂದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರೇ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿ ಆದಾಗ ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನ ಇರಲಿಲ್ಲ. ಅವತ್ತು ಯಾವುದೇ ರಾಷ್ಟ್ರಪತಿ ಹುದ್ದೆ ಇರಲಿಲ್ಲ. ಅವತ್ತು ರಾಷ್ಟ್ರದ ಸಂವಿಧಾನಾತ್ಮಕ ಮುಖ್ಯಸ್ಥರನ್ನು ಗವರ್ನರ್ ಜನರಲ್ ಅಂತ ಕರೀತಾಯಿದ್ರು. 1947 ಆಗಸ್ಟ್ 15ರಂದು ಅಸ್ತಿತ್ವಕ್ಕೆ ಬಂದ ಪ್ರಪ್ರಥಮ ಭಾರತ ಸರ್ಕಾರ ಅಥವಾ ಪ್ರಪ್ರಥಮ ಕೇಂದ್ರ ಸಚಿವ ಸಂಪುಟದ ಮುಖ್ಯಸ್ಥರು ಪ್ರಧಾನಮಂತ್ರಿಯವರು. ಆದರೆ ರಾಷ್ಟ್ರದ ಮುಖ್ಯಸ್ಥರು ಗವರ್ನರ್ ಜನರಲ್. ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಭಾರತೀಯರು ಯಾರೂ ಅಲ್ಲ, ಲಾರ್ಡ್ ಮೌಂಟ್ ಬ್ಯಾಟನ್ ಅವರೇ ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು. ಲಾರ್ಡ್ ಮೌಂಟ್ ಬ್ಯಾಟನ್ ಆಗಸ್ಟ್ 15, 1947ರಿಂದ 21 ಜೂನ್ 1948ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು. ಹೀಗಾಗಿ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲಕ್ಕೆ ಪ್ರಮಾಣ ವಚನ ಬೋಧನೆ ಮಾಡಿದ್ದೇ ಲಾರ್ಡ್ ಮೌಂಟ್ ಬ್ಯಾಟನ್, ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್. ಲಾರ್ಡ್ ಮೌಂಟ್ ಬ್ಯಾಟನ್ ನಂತರ ಅಂದರೆ 21 ಜೂನ್ 1948 ನಂತರ ಎರಡನೇ ಗವರ್ನರ್ ಜನರಲ್ ಅಥವಾ ಪ್ರಪ್ರಥಮ ಭಾರತೀಯ ಗವರ್ನರ್ ಜನರಲ್ ಇನ್ಯಾರೂ ಅಲ್ಲ, ತಮಿಳುನಾಡು ಮೂಲದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ, ವಿದ್ವಾಂಸ, ಸಾಹಿತಿ, ನ್ಯಾಯವಾದಿ ಚಕ್ರವರ್ತಿ ರಾಜಗೋಪಾಲಾಚಾರಿಯವರು ಪ್ರಪ್ರಥಮ ಭಾರತೀಯ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ಮುಂದುವರಿಸಿದರು. ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಸ್ವತಃ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಅಪ್ರತಿಮ ದಾರ್ಶನಿಕ ಮತ್ತು ಅತ್ಯಂತ ಜನಾಕರ್ಷಕ ವ್ಯಕ್ತಿತ್ವದ ಒಬ್ಬ ಮಹಾನ್ ಜನನಾಯಕ. ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ಸುಮಾರು 8.5 ವರ್ಷಗಳ ಕಾಲ ಕಾರಾಗೃಹ ವಾಸವನ್ನು ಅನುಭವಿಸಿದ್ದ ಜವಾಹರ್ಲಾಲ್ ನೆಹರು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ವಿಶ್ವದ ಚರಿತ್ರೆಗೆ ಸಂಬಂಧಪಟ್ಟಂತೆ 2 ಉತ್ಕೃಷ್ಟ ಗ್ರಂಥಗಳನ್ನು ಕೂಡ ರಚಿಸಿದರು ಜೈಲು ವಾಸದಲ್ಲೇ. ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಸಚಿವ ಸಂಪುಟಕ್ಕೆ ಅವತ್ತು 14 ಜನ ಮಂತ್ರಿಗಳನ್ನು ನೇಮಕ ಮಾಡಲಾಯಿತು. ಅದರ ಜೊತೆಗೆ 2 ಖಾತಾರಹಿತ ಮಂತ್ರಿಗಳಾಗಿ ಕೂಡ ಸೇರ್ಪಡೆ ಮಾಡಲಾಗಿತ್ತು. ಸಹೋದ್ಯೋಗಿಗಳ ಪೈಕಿ ಅಗ್ರಗಣ್ಯರು ಅಂತಂದರೆ ಉಪಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ನೆಹರು ಅವರ ವಿರುದ್ಧ ಎತ್ತಿಕಟ್ಟೋ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸರ್ದಾರ್ ಪಟೇಲ್ ಆ ರೀತಿ ಇರಲಿಲ್ಲ. ಅವರದೊಂದು ಅತ್ಯಂತ ಧೀಮಂತ ವ್ಯಕ್ತಿತ್ವ, ಹೃದಯ ವೈಶಾಲತೆ, ಧೀಮಂತಿಕೆ, ಹಾಗೆಯೇ ತುಂಬ ಕಟ್ಟುನಿಟ್ಟಾದ ಮಾನಸಿಕ ಸ್ಥಿತಿಯ, ಮಾನಸಿಕ ದೃಢತೆಯ ವ್ಯಕ್ತಿತ್ವ. ಅವರು ಗುಜರಾತ್ ಮೂಲದವರು. ಅವರು ಕೂಡ ಸ್ವತಃ ಬ್ಯಾರಿಸ್ಟರ್ ಆಗಿದ್ದರು. ರೈತಾಪಿ ಕುಟುಂಬದಿಂದ ಬಂದವರು. ರೈತ ಸತ್ಯಾಗ್ರಹದ ಮೂಲಕವೇ, ವಿಶೇಷವಾಗಿ ಬಾರ್ಡೋಲಿ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಸಂಗ್ರಾಮದ ಮುಖ್ಯ ವಾಹಿನಿಗೆ ಬಂದರು. ಅವರದೇ ರಾಜ್ಯದಿಂದ ಬಂದ ಮಹಾತ್ಮ ಗಾಂಧಿಯವರ ಅಚ್ಚುಮೆಚ್ಚಿನ
ಅನುಯಾಯಿಗಳಲ್ಲೊಬ್ಬರಾದರು. ಸರ್ದಾರ್ ಪಟೇಲರು ಭಾರತದ ಪ್ರಪ್ರಥಮ ಉಪಪ್ರಧಾನಮಂತ್ರಿ ಆದರು. ಅವರಿಗೆ ಗೃಹ ಖಾತೆಯನ್ನು ಕೊಟ್ಟಿದ್ದರು. ಜೊತೆಗೆ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಪ್ರಪ್ರಥಮ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್. ಅವರು ಜಾಸ್ತಿ ದಿನ ಬಾಳಲಾಗಲಿಲ್ಲ. ಅವರ ವಯೋಮಾನ ದುರದೃಷ್ಟವಶಾತ್ ಅವ್ರಿಗೆ ಕೈ ಕೊಡ್ತು. ಕೇವಲ 2.5 ವರ್ಷಗಳು ಮಾತ್ರ ಅವರು ಆ ಹುದ್ದೆಯಲ್ಲಿದ್ದರು. ಡಿಸೆಂಬರ್ 1949ರಲ್ಲಿ ಅವರು ದೇಹಾಂತ್ಯ ಆಗುವಷ್ಟರಲ್ಲಿ ಕೆಲವು ಅಪ್ರತಿಮ ಕಾರ್ಯಗಳನ್ನು ಮಾಡಿದರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವರ 3ನೇ ಖಾತೆ ಭಾರತದ ಸಂಸ್ಥಾನಿಕರ ವ್ಯವಹಾರಗಳಿಗೆ ಸಂಬಂಧಪಟ್ಟಿತ್ತು. ಸರ್ದಾರ್ ಪಟೇಲರ ಚಿರಸ್ಮರಣೀಯ ಕೊಡುಗೆ ಅಂತಂದರೆ ಸುಮಾರು 565 ಸ್ವತಂತ್ರ ಸಂಸ್ಥಾನಗಳಾಗಿ ವಿಭಜನೆಗೊಂಡಿದ್ದ ಭಾರತ ಒಕ್ಕೂಟದಲ್ಲಿ ಆ 565 ಮಂದಿ ಅವರೆಲ್ಲ ತಮ್ಮನ್ನು ತಾವೇ ದೊರೆಗಳು ಅಂತ ಕರ್ಕೊಳ್ತಾಯಿದ್ರು, ರಾಜ ಮಹಾರಾಜ ಅಂತ ಕರ್ಕೊಳ್ತಾಯಿದ್ರು, ನವಾಬ ನಿಜಾಮ ಅಂತೆಲ್ಲ ಕರ್ಕೊಳ್ತಾಯಿದ್ರು. ಆ 561 ಮಂದಿ ಆ ಸಂಸ್ಥಾನಿಕರ ಮನವೊಲಿಸಿಬಿಟ್ಟು ಅವ್ರನ್ನೆಲ್ಲ ಭಾರತದಲ್ಲಿ ವಿಲೀನಗೊಳಿಸೋದ್ರ ಮೂಲಕ ಭಾರತವನ್ನು ಭೌಗೋಳಿಕವಾಗಿಯೂ ರಾಜಕೀಯವಾಗಿಯೂ ಏಕೀಕರಣ ಮಾಡಿದ ಕೀರ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಸಮಗ್ರ ಭಾರತದ ಯೂನಿಫಿಕೇಷನ್ ವಿಲೀನೀಕರಣ ಮಾಡಿದ ಒಂದು ದೊಡ್ಡ ಕೊಡುಗೆ ಭಾರತದ ಪ್ರಪ್ರಥಮ ಗೃಹ ಸಚಿವ ಮತ್ತು ಉಪಪ್ರಧಾನಮಂತ್ರಿ ಸರ್ದಾರ್ ಪಟೇಲ್ರವ್ರದ್ದಾಗಿತ್ತು. ಆದರೆ ಅವರಿಗೆ ಬಹಳ ಸ್ವಲ್ಪ ಸಂಕಷ್ಟ ಎದುರಾಗಿದ್ದು, ಸವಾಲು ಎದುರಾಗಿದ್ದು ಹೈದರಾಬಾದ್ ನಿಜಾಮ್ ಪ್ರಾಂತದಲ್ಲಿ ಮಾತ್ರ. ಹೈದರಾಬಾದ್ ನಿಜಾಮರು ಸುಲಭವಾಗಿ ಭಾರತ ಒಕ್ಕೂಟವನ್ನು ಸೇರಲಿಲ್ಲ. ರಜಾಕಾರ್ ಚಳವಳಿ ಅಂತ ತಮ್ಮ ಅನುಯಾಯಿಗಳು ಶಸ್ತ್ರಧಾರಿ ಒಂದು ಸೈನ್ಯವನ್ನೇ ಛೂ ಬಿಟ್ಟುಬಿಟ್ಟಿದ್ರು. ಇವತ್ತಿನ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳ ಹಿರಿಯರಿಗೆಲ್ಲ ಆ ನೆನಪುಗಳು ಇವತ್ತಿಗೂ ಕಾಡ್ತಾ ಇರುತ್ತವೆ. ಸರ್ದಾರ್ ಪಟೇಲರು ಆಪರೇಷನ್ ಪೋಲೋ ಅಂತ ಪೊಲೀಸ್ ಆ್ಯಕ್ಷನ್ ಕೈಗೊಳ್ತಾರೆ. ಕೇಂದ್ರೀಯ ಪೊಲೀಸ್ ಪಡೆಗಳನ್ನು ಹೈದರಾಬಾದ್ ಮೇಲೆ ದಾಳಿ ಮಾಡಿಸ್ಬಿಟ್ಟು ಹೈದರಾಬಾದ್ ವಿಮೋಚನೆಯನ್ನು ಮಾಡ್ತಾರೆ. ಸೊ ಇವೆರಡೂ ಸರ್ದಾರ್ ಪಟೇಲರ ಮಹತ್ವವಾದ ಕೊಡುಗೆಗಳು. ಅವರು ಗೃಹ ಸಚಿವರಾಗಿದ್ದಾಗಲೇ ಪಾಕಿಸ್ತಾನ, ಆಗ ತಾನೇ ಪ್ರತ್ಯೇಕ ರಾಷ್ಟ್ರವಾಗಿದ್ದ ಪಾಕಿಸ್ತಾನ, ನಮ್ಮ ದಾಯಾದಿ ರಾಷ್ಟ್ರ, ನೆರೆಹೊರೆಯ ದಾಯಾದಿ ರಾಷ್ಟ್ರ, ಕಾಶ್ಮೀರದ ಮೇಲೆ ಯುದ್ಧ ಮಾಡುತ್ತೆ. ಆ ಯುದ್ಧದಲ್ಲೂ ಕೂಡ ಭಾರತೀಯ ಸೈನ್ಯ ತುಂಬ ಪರಾಕ್ರಮಶಾಲಿಯಾಗಿ ಹೋರಾಡಿ ಲಾಹೋರ್ವರೆಗೂ ಕೂಡ ಭೂಪ್ರದೇಶವನ್ನು ಆಕ್ರಮಿಸಿಕೊಳ್ಳುವಷ್ಟರ ಮಟ್ಟಿಗೆ ಮುಂದುವರೆದಿತ್ತು. ಆದರೆ ಅಷ್ಟರೊಳಗಾಗಿ ಜವಾಹರ್ಲಾಲ್ ನೆಹರು ಕದನ ವಿರಾಮಕ್ಕೆ ಒಪ್ಕೊಂಡು ಮುಂದೆ ಆ ಕಾಶ್ಮೀರ ಸಮಸ್ಯೆಯನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ. ಸ್ವಲ್ಪ ಮಟ್ಟಿಗೆ ಸರ್ದಾರ್ ಪಟೇಲರಿಗೆ ಬೇಸರವಾಗಿರುತ್ತೆ. ಇದು ಸರ್ದಾರ್ ಪಟೇಲರ ಸಾಹಸಗಾಥೆ. ಜೊತೆಗೆ ಸರ್ದಾರ್ ಪಟೇಲರೇ ಭಾರತದ ಆಡಳಿತ ವ್ಯವಸ್ಥೆ, ಭಾರತೀಯ ಸೇವೆ ಅಂತ ಕರಿತೀವಿ, ಭಾರತೀಯ ಆಡಳಿತ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ ಬುನಾದಿ ಹಾಕಿದ್ದು ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್.